ಕಾವ್ಯ, ಸಹಾಯ ಮಾಡಿ ಅಂತ ಯಾಕೆ ಕೇಳ್ತಿದ್ಯಾ? ನಿಂಗೆ ಬರ್ಬೇಕಾಗಿರೋ ಪಾಲು ನಿನಗೆ ಬರುತ್ತೆ. ಏನು ಪಾಲ? ಹೌದು. ಯಾರಿಗ್ ಬೇಕೋ ಅವ್ರಿಗೆ ಹೇಗೆ ಪಾಲ್ ಕೊಡಕ್ಕಾಗುತ್ತೆ? ಯಾಕೆ ಬರಲ್ಲ? ಹಾಗಂತ ಡಾಕ್ಯುಮೆಂಟ್ಸ್ ಏನಾದ್ರು ಬರ್ದಿದ್ದಾರಾ? ಅಮ್ಮ ಮೊದಲೇ ಮಾತು ಕೊಟ್ಟಿದ್ಲು ಕೃಷ್ಣ. ಅದು ಆವಾಗ ಅಕ್ಕ. ಇವಾಗ ಅಧಿಕಾರ ಎಲ್ಲ ನಿಹಾರಿಕನ್ ಕೈಯಲ್ಲಿದೆ. ಅಧಿಕಾರ ಯಾರ ಕೈಯಲ್ಲಿದ್ರು ಮಾತಂತೂ ತಪ್ಪಾರ್ದಲ್ವಾ? ನಿನ್ನ ಮಗಳು ಮಾತು ತಪ್ಪಿದಾಳಲ್ಲ. ನಾವು ಹೇಳ್ದಾಗ ಕೇಳಿದಾಳ ಇವಳು? ನಾವು ಬೆಳೆಸಿದ ಪ್ರಕಾರ ಇದ್ದಾಳ? ನಡೆದಿರೋ ಒಂದು ತಪ್ಪಿಗೆ ಜೀವನ ಪೂರ್ತಿ ಆರೋಪಿಸ್ತೀರಾಪ? ಅಷ್ಟೇ ಅಲ್ವಾ ಮತ್ತೆ? ಒಂದು ತಪ್ಪೇ ಮನುಷ್ಯನ ಕೈದಿಯಾಗಿ ಬದಲಾಯಿಸೋದು. ಆ ತಪ್ಪನ್ನೇ ಮಾಡದೆ ಹೋದ್ರೆ ಅವನು ಮಾಮೂಲು ಮನುಷ್ಯನ ಥರನೇ ಇರ್ತಾನೆ. ಇದು ಅಷ್ಟೇ. ಚಿಕ್ಕ ಮಕ್ಕಳು ಅವ್ರ ಪಾಡಿಗೆ ಅವ್ರು ಬದುಕೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ರೆ ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ತಿರಲ್ಲ ಮಾವ. ಪಾಪ ನಮ್ಮ ಅಳಿಯನ್ಗೆ ಯಾರೂ ಇಲ್ಲ. ಈ ಮನೆಗೆ ನೀನೇ ಒಬ್ಬ ಮನೆ ಅಳಿಯ, ನಿನಗೆ ದಿಕ್ಕಿಲ್ಲ ಇಲ್ಲಿ. ಮತ್ತೆ ನಿನ್ನ ಅಳಿಯನಿಗೆ ನಾವು ದಾರಿ ತೋರಿಸ್ಬೇಕಾ? ಬಾ ಮೈದ, ಇದಕ್ಕೆ ಮುಂಚೆ ನೀನು ಈ ಮಾತನ್ನ ತಮಾಷೆಗೆ ತುಂಬ ಸರಿ ಅಂದಾಗ ನೋವಾಗಲಿಲ್ಲ. ಇವಾಗ ಹೇಳ್ತಿದ್ರೆ ಮನಸ್ಸಿಗೆ ನೋವಾಗ್ತಿದೆ. ಅಣ್ಣ ಹೇಳೋದ್ರಲ್ಲಿ ತಪ್ಪೇನಿದೆ? ಕರೆಕ್ಟಾಗೇ ಹೇಳಿದ್ನಲ್ಲ. ನಿನ್ನೆ ಮೊನ್ನೆ ಬಂದಿರೋನು ನೀನು ಕೂಡ ಅಂಥ ಮಾತಾಡ್ತೀಯಾ? ಯಾವಾಗ ಬಂದ್ರು ಏನಕ್ಕ? ಅಣ್ಣ ಹೇಳಿರೋ ಮಾತಲ್ಲಿ ಸತ್ಯ ಇದೆ ಅಲ್ವಾ? ಜೀವನ ಪೂರ್ತಿ ನೀವು ತವ್ರ ಮನೇಲೇ ಇರ್ಬೇಕು ಅಂತ ಅಗ್ರಿಮೆಂಟ್ ಏನಾದ್ರೂ ಬರೆಸ್ಕೊಂಡಿದ್ದೀರಾ ವಸಂತ ಅವರೇ? ಯಾವತ್ತೂ ಒಂದಿನ ಹೊರಗಡೆ ಹೋಗ್ಬೇಕಾಗಿರೋರೆ ಅಲ್ವಾ? ನೀನು ಈ ಮಾತಾಡ್ತಾ ಇದೀಯಾ? ನಾನು ಈ ಮನೆ 2ನೇ ಸೊಸೆ ಅಂತೀನಿ. ಹೇಳೋ ಹಕ್ಕು ನನಗಿದೆ. ನಿಮ್ಮನ್ನ ನೋಡ್ಕೋತಾ ಇರೋದೇ ಹೆಚ್ಚು. ನಮ್ಮ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತೀಯಾ? ನಮ್ಮ ತಂದೆ ತಾಯಿನೇ ನಮ್ಗೆ ಯಾವತ್ತೂ ಇಂಥ ಮಾತು ಹೇಳಿರ್ಲಿಲ್ಲ. ಸೊಸೆ ಆಗ್ತಿದ್ದ ಹಾಗೆ ಅಹಂಕಾರ ತಲೆಗೇರಿದ್ಯಾ? ಯಜಮಾನ್ಕೆ ಬಂದಿರೋದಕ್ಕೆ ದೊಡ್ಡವ್ರಂದ್ರೆ ಗೌರವ ಕೂಡ ಹೋಗಿದೆ. ಅಕ್ಕ ಭಾವ ವಿಷಯದಲ್ಲಿ ನೀವು ಹೀಗೆ ಮಾತಾಡೋದು ತಪ್ಪು. ಇಲ್ಲಿ ಎಲ್ಲರೂ ಸಮಾನರೇ. ನೀವ್ ಕೊಟ್ಟಿರೋ ಸಲಿಗೆಯಿಂದ ಹೇಗ್ ಮಾತಾಡ್ತಿದ್ದಾರೆ ನೋಡಿ ಅತ್ತೆ. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಅವರು ಕರೆಕ್ಟ್ ಆಗೇ ಮಾತಾಡ್ತಿದ್ದಾರೆ. ಯಾವಾಗ್ಲೂ ಅನ್ಬೇಕಾಗಿರೋ ಮಾತನ್ನ ಇವಾಗ ಅಂದ್ರೆ ಹೇಗ್ ಕರೆಕ್ಟ್ ಆಗತ್ತೆ? ಮದ್ವೆ ಆದ ಹೊಸ್ತ್ರಲ್ಲೇ ನೀವ್ ಹೀಗೆ ಹೇಳಿದ್ರೆ ಅಣ್ಣ ಹೊರಗಡೆ ಹೋಗ್ತಿದ್ರು, ಯಾವುದೋ ಒಂದ್ ಕೆಲ್ಸ ಮಾಡ್ಕೊಂಡು ತನ್ನ ಕುಟುಂಬನ ನೋಡ್ಕೊಂತಾ ಇದ್ರು. ಇವಾಗ ಆ ಮಾತನ್ನ ಹೇಗೆ ಹೇಳ್ತೀರಾ? ನಿಮ್ ಮಕ್ಕಳು ಕೆಲಸ ಮಾಡಿ ಸೆಟ್ಲ್ ಆಗೋದ್ರೆ ಸಾಕಾ? ಮಗಳು, ಅಳಿಯ, ಮೊಮ್ಮಗಳಿಗೆ ಒಂದು ಆಧಾರ ಇರಬಾರ್ದಾ? ನಿಮ್ ಮಗಳಿಗೆ ಕೊಡ್ತೀನಿ ಅಂದಿದ್ದ ಪಾಲನ್ನ ನೀವ್ ಕಾವ್ಯನ್ ಕೊಡಿ. ಕಾವ್ಯ ಆದ್ರೂ ಚೆನ್ನಾಗಿರ್ತಾಳೆ. ಆಸ್ತಿನ ಇವಾಗ ಪಾಲ್ ಮಾಡೋದೇ ಇಲ್ಲ. ಅದಕ್ಕಿನ್ನು ಬಹಳ ಸಮಯ ಇದೆ. ಹಣದ ವ್ಯವಸ್ಥೆನಾದ್ರೂ ಮಾಡಿ ಆಮೇಲೆ ಪಾಲ್ ಮಾಡ್ಬೋದು. ಸಲಹೆ ಕೊಡೋದಕ್ಕೆ ನೀನ್ ಯಾರೇ? ಇಷ್ಟು ದಿನ ನೋಡ್ಕೊಂಡಿದ್ದೆ ಹೆಚ್ಚು ಅಂತ ಹೇಳಿದ್ವಿ ಅಲ್ವಾ? ಪಾಲ್ ಬೇಕಂತೆ, ಪಾಲು. ಈ ವಿಷಯದಲ್ಲಿ ನೀವು ಎಷ್ಟೇ ವಾದ ಮಾಡಿದ್ರೂ ಪ್ರಯೋಜನ ಇಲ್ಲ. ನೀವೆಷ್ಟೇ ದೂರಕ್ಕೆ ಹೋದ್ರೂ ಅದು ವೃಥ ಪ್ರಯತ್ನನೇ. ಮರ್ಯಾದೆಯಿಂದ ಹೊರಗಡೆ ನಡೀರಿ. ವಸಂತ, ಪೃಥ್ವಿರಾಜು, ನೀವಿಬ್ರು ನಮ್ಮ ಮನೇಲಿ ಇರೋದಕ್ಕೆ ನನಗೆ ಯಾವುದೇ ರೀತಿ ಅಭ್ಯಂತರನೂ ಇಲ್ಲ. ಅವರಂತೂ ಇಲ್ಲಿರಬಾರ್ದು. ಅವ್ರಿಗೆ ಬೀಡಿಗಾಸು ಕೂಡ ಕೊಡೋದಿಲ್ಲ. ಅಮ್ಮ, ಇದೇ ನಿಮ್ಮ ಕೊನೆ ಮಾತಾ? ಹೌದು. ಅಧಿಕಾರ ನನ್ನ ಕೈಯಲ್ಲಿರ್ಬೇಕಾದ್ರೆ ನೀವು ಅತ್ತೆನ ಕೇಳೋದು ಕೂಡ ಅನಾವಶ್ಯಕ. ಅವನಿ, ಇವರಿಗಿಲ್ಲಿ ನ್ಯಾಯ ಸಿಗಲ್ಲ ಅಂತ ಕ್ಲಿಯರಾಗಿ ಅರ್ಥ ಆಯಿತು. ಇನ್ನೆಷ್ಟೊತ್ತು ವಾದಿಸಿದ್ರು ಎಲ್ಲರೂ ಮೂರ್ಖರಾಗಿ ವರ್ತಿಸ್ತಾರೆ. ಪವನ್ಗೆ ನನ್ನ ಕಂಪ್ನಿಲಿ ಜಾಬ್ ಕೊಟ್ಟು ಇಬ್ಬರಿಗೂ ಅಕಾಮಡೇಷನ್ ಅರೇಂಜ್ ಮಾಡ್ತೀನಿ. ಹೋಗೋಣ ನಡೀರಿ. ಅಕ್ಕ, ನೀವೇನು ನೋವು ಪಡಬೇಡಿ. ಇವ್ರಿಗೆ ಯಾವುದೇ ಸಮಸ್ಯೆ ಬರದ ಹಾಗೆ ನಾವು ನೋಡ್ಕೋತೀವಿ. ಅತ್ತೆ, ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ಬಂದೆ. ಮಕ್ಕಳ ಮೇಲೆ ದಯೆ ತೋರಿಸ್ತೀರಾ ಅಂತ ಆಸೆಯಿಂದ ಬಂದೆ. ದ್ವೇಷಕ್ಕೆ ಹೋದ್ರಿ. ಆದರೆ ಒಂದು ವಿಷಯನ ಮಾತ್ರ ನೆನ್ಪಿಟ್ಕೊಳ್ಳಿ. ನಿತ್ಯ ನಿಮ್ಮ ಸುತ್ತ ಒಂದು ಹಾವು ತಿರುಗ್ತಾನೆ ಇರತ್ತೆ.
ಅದು ಯಾವತ್ತೂ ಒಂದಿನ ಕಚ್ಚದೆ ಬಿಡಲ್ಲ. ಅದ್ಕೆ ನೀವೇನ್ ಬೇಜಾರು ಮಾಡ್ಕೋಬೇಡಿ. ಇವರಿಬ್ರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ನಡೀರಿ, ನಡಿ. ನಿಮ್ಮಿಂದ ಯಾವತ್ತೂ ಕೇಳ್ದಿರೋ ಮಾತುಗಳನ್ನ ಇವತ್ತು ಕೇಳಿದ್ವಿ. ನಿಮ್ಮ ಮನಸ್ಸಲ್ಲಿ ಏನೇನು ಉದ್ದೇಶಗಳಿದೆಯೋ ಚೆನ್ನಾಗಿ ಅರ್ಥ ಆಯ್ತು. ಮನೆ ಅಳಿಯ ಅಂದ್ರೆ ನಿಮಗೆ ಎಷ್ಟು ಕೀಳು ಭಾವನೆ ಇದೆಯೋ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಹೇಳಿದ್ರಿ. ಅತ್ತೆ ಮಾವ ಅಲ್ಲ, ಅಮ್ಮ ಅಪ್ಪ ಅನ್ಕೊಂಡಿದ್ವಿ. ಬಾಮ ಇದ್ರಲ್ಲ, ಮಕ್ಕಳು ಅನ್ಕೊಂಡಿದ್ವಿ. ಅದಕ್ಕಿರೋ ಅರ್ಥ ಬದಲಾಗೋಗಿದೆ, ಸಂಬಂಧಕ್ಕಿರೋ ಬೆಲೆ ಬದಲಾಗೋಗಿದೆ. ಯಾವತ್ತೋ ಒಂದಿನ ನಾವು ಕೂಡ ಹೊರಗಡೆ ಹೋಗೋದಕ್ಕೆ ಸಿದ್ಧವಾಗಿರ್ಬೇಕು ಅಂತ ಅರ್ಥ ಆಗ್ತಿದೆ. ನೀವು ಈ ವಿಷಯದಲ್ಲಿ ಮಾತ್ರ ಕರುಣೆ ತೋರಿಸ್ಬೇಡಿ ಅತ್ತೆ. ಹೌದಮ್ಮ, ನೀವು ಹೀಗೆ ಸ್ಟ್ರಿಕ್ಟ್ ಆಗಿರ್ಬೇಕು. ನಮ್ಮ ಹತ್ರ ಅಷ್ಟು ದೊಡ್ಡ ನಿಜನ ಮುಚ್ಚಿಟ್ಟಿದ್ದು ಕಾವ್ಯನ್ ತಪ್ಪೇ ಅಲ್ವೇನ್ರಿ? ಮತ್ತೆ ತಿರ್ಗಾ ನಮ್ಮನ್ನೇ ತಪ್ಪಿತಸ್ತ್ರಾಗಿ ಮಾತಾಡ್ತಾರಲ್ರಿ. ಮಗಳೇ, ರೆಡಿನಾ? ರೆಡಿ ಅಪ್ಪ. ಸುಜಾತ, ನಾನು ಹೊರಡ್ತಾ ಇದ್ದೀನಿ. ಹಾ, ಬಂದೆ. ಅವನಿ, ನಾನು ಹೊರಡ್ತಾ ಇದ್ದೀನಿ. ಆಗೋಯ್ತು ಬಾವ, ಬಂದೆ. ಶ್ರೀಕರ್ ಅವರೇ, ಸಂಜೆ ಎಲ್ಲರೂ ಆರಾಮಾಗಿ ಸಿನಿಮಾಗೆ ಹೋಗೋಣವಾ? ಸಂಡೇ ಹೋಗೋಣವಾ? ಏನು ಸಿನಿಮಾ ಅಂತ ಕೇಳಿಸ್ತಾ ಇತ್ತು. ನರಸಿಂಹಣ್ಣ ಸಿನಿಮಾಗೆ ಹೋಗೋಣ ಅಂತಿದ್ದಾರೆ. ಹೌದು ಅವನಿ, ಟಿಕೆಟ್ಸ್ ಇಂದ ಹಿಡಿದು ಇಂಟರ್ವಲ್ ಅಲ್ಲಿ ಸ್ನ್ಯಾಕ್ಸ್ ಖರ್ಚಿಗೂ ಸಹ ಎಲ್ಲಾನು ನಾನೇ ನೋಡ್ಕೋತೀನಿ. ಸರಿ ಬಾವ, ನಿಮ್ಮ ಆನಂದನ ನಾವ್ ಯಾಕೆ ಬೇಡ ಅನ್ಬೇಕು? ಸಂಡೇ ಹೋಗೋಣ. ಅಪ್ಪ, ಏನ್ ಮಗಳೇ? ಸಾಯಂಕಾಲ ಬರ್ಬೇಕಾದ್ರೆ ನಂಗೆ ಚಾಕ್ಲೇಟ್ಸ್ ತಗೊಂಬಾ. ಸರಿ ಮಗಳೇ, ಈಗ ಹೊರಡೋಣವಾ? ಟೈಮ್ಗೆ ಊಟ ಮಾಡಿ. ಆಟೋದಲ್ಲಿ ತುಂಬ ಥರದವ್ರು ಓಡಾಡ್ತಿರ್ತಾರೆ. ಯಾರ ಜೊತೆನೂ ಜಗಳ ಮಾಡಬೇಡಿ. ಸರಿ. ರಾತ್ರಿ ಹೊತ್ತಲ್ಲಿ ಜಾಸ್ತಿ ದೂರ ಹೋಗಬೇಡಿ. ಸರಿ. ಸೌಮ್ಯನ ಸ್ಕೂಲ್ ಹತ್ರ ಬಿಟ್ಟು ಹೋಗಿ ಬರ್ತೀನಿ. ಸರಿ, ಆಯ್ತು. ಹೊರಡೋಣವಾ? ತುಂಬಾ ಸಂತೋಷ ಆಗ್ತಿದೆ ಅಲ್ವಾ ಅಕ್ಕ? ನಿಮ್ಮ ಭಾವ ಬದಲಾಗ್ತಾರೆ ಅಂತ, ಇಂಥ ಒಂದು ಜೀವನ ನೋಡ್ತೀನಿ ಅಂತ ನನ್ನ ಕನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ಇವಾಗ ನನಗೆ ತುಂಬ ತುಂಬ ಸಂತೋಷ ಆಗ್ತದೆ. ಅವರಲ್ಲಾಗಿರೋ ಬದಲಾವಣೆ ಕಾರಣ ನೀನೇ. ನಿನ್ನ ಮಾತುಗಳೇ ನನ್ನ ಗಂಡನ ಬದಲಾಯಿಸಿದೆ. ಪ್ರತಿ ಅಕ್ಕಂಗೂ ನಿನ್ನಂತ ಒಬ್ಳು ತಂಗಿ ಇದ್ರೆ ಆ ಅಕ್ಕ ಅದೃಷ್ಟವಂತೆ ಆಗ್ತಾಳೆ. ಅವನಿ, ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ಸಮಸ್ಯೆ ಬಂದ್ರು ತಡ್ಕೊಂಡು ತಂಗಿನ ಒಂದ್ ಸ್ಥಾನದಲ್ಲಿ ನಿಲ್ಸಿದ್ಯಾ. ನಿನ್ನಂತ ಅಕ್ಕ ಸಿಗೋದು ನನ್ನ ಅದೃಷ್ಟ.
ಕೃಷ್ಣ, ನಿಹಾರಿಕಾ, ಎಲ್ಲ ಸ್ವಲ್ಪ ಆಚೆ ಬನ್ನಿ. ವಸಂತ, ಅತ್ತೆ ಕರೀತಿದಾರಲ್ವಾ, ನಡಿ. ನಮ್ಮ ಬಗ್ಗೆ ಎಲ್ರೂ ಎಂತೆಂತ ಮಾತಾಡಿದ್ರು ಮರ್ತೋದ್ಯಾ? ಇನ್ಮೇಲೆ ಅವ್ರ ಜೊತೆ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಬೇಡ ವಸಂತ, ಹಾಗೆ ಮಾಡೋದ್ರಿಂದ ನಮಗೆ ಉಪಯೋಗ ಇಲ್ಲ. ಎಲ್ರ ಜೊತೆಗೆ ಚೆನ್ನಾಗಿ ಇರಬೇಕಾದ್ರೇ ನಮಗೆ ಬೇಕಾಗಿರೋದನ್ನು ನಾವು ಮಾಡಿಸ್ಕೋಬೇಕು. ಎಲ್ರ ಬುದ್ಧಿನೂ ಗೊತ್ತಾಯ್ತಲ್ವಾ? ಮುಂದೆ ನಾವು ಏನು ಅಂತ ತೋರಿಸೋಣ. ನಾನು ಬರಲ್ಲ, ನೀವು ಹೋಗಿ. ನನ್ನ ಮಾತು ಕೇಳು, ನಡಿ ಬಾ. ಯಾಕಮ್ಮ ಕರೆದೆ? ಎಲ್ರೂ ಬರ್ಲಿ ಇರೋ. ನಾನು ಮನ್ಸ್ ಬದಲಾಯಿಸ್ಕೊತಾ ಇದ್ದೀನಿ, ಕಾವ್ಯಗೆ ಸಹಾಯ ಮಾಡೋಣ ಅನ್ಕೋತಿದ್ದೀನಿ ಅಂತ ಹೇಳಕ್ ಕರ್ದ್ರ ಏನು? ನಿಜಾನ ಅಮ್ಮ? ನೀವೇನಾದ್ರೂ ಹಾಗೆ ಮಾಡಿದ್ರೆ ನಮ್ಮಷ್ಟು ಸಂತೋಷ ಪಡೋರು ಯಾರೂ ಇರಲ್ಲ. ಅತ್ತೆಯವ್ರು ಆ ಥರ ಮಾಡಿದ್ರೆ ಈ ಥರ ಮಾತ್ ತಪ್ಪವರು ಬೇರೆ ಯಾರೂ ಇರಲ್ಲ. ಕರ್ಸಿರೋದು ಆ ವಿಷಯಕ್ಕಲ್ಲಮ್ಮ. ಮತ್ತೆ ಯಾವ್ದ್ರ ಬಗ್ಗೆ ಅಪ್ಪ? ಕರಿಮಣಿ ಫಂಕ್ಷನ್ ಆಗಿರೋದಕ್ಕೆ ನಿಹಾರಿಕಾ ಕೃಷ್ಣಂಗೆ ಮೊದಲನೇ ರಾತ್ರಿಗೆ ಇವತ್ತು ಮುಹೂರ್ತ ಇಡ್ಸಿದೀನಿ. ಹೌದಾ ಅಮ್ಮ? ನಿಹಾರಿಕಾ, ಕೇಳಿಸ್ಕೊಂಡ್ಯಾ? ನಮ್ಮ ಮೊದಲನೇ ರಾತ್ರಿಗೆ ಮುಹೂರ್ತ ಇಡ್ಸಿದಾರಂತೆ. ನಾವು ಕಾಯ್ತಾ ಇರೋದು ಇವತ್ತಿಗೆ ಕೊನೆ ಆಯ್ತು. ಕೃಷ್ಣ ಏನೋ ಸಂತೋಷ ಪಡ್ತಾ ಇದ್ದಾನೆ, ನೀನ್ ಯಾಕೆ ಮೂಡಿ ಆಗಿದ್ಯಾ? ಏನಾಯ್ತಮ್ಮ? ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಮಾವ. ಏನೋ ಒಂದು ಬ್ರೈನಿಗೆ ಬಂದಿಲ್ಲ ಅಂತಂದ್ರೆ ನೀನ್ ಯಾಕೆ ಹಾಗಿರ್ತೀಯ ಹೇಳು? ಏನಾದ್ರೂ ಹೇಳೋದಕ್ಕೆ ನಮಗಾದ್ರೂ ಸ್ವಲ್ಪ ಸಂಕೋಚ ಅಂತಿರುತ್ತೆ, ಆದ್ರೆ ನಿನಗೆ ಅದು ಕೂಡ ಇರಲ್ವಲ್ಲ. ಪರವಾಗಿಲ್ಲ, ಹೇಳು. ಹೇಳು ನಿಹಾರಿಕಾ. ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ಇದೆ, ನೀವದನ್ನ ಹೇಗ್ ತಗೋತಿರೋ ಅಂತ ಯೋಚನೆ ಮಾಡ್ತಿದ್ದೀನಿ. ನೀನೇನು ಹೇಳಬೇಡ. ನಿನ್ನ ಮನಸ್ಸಲ್ಲಿ ಏನಿದೆಯೋ ನನಗೆ ಅರ್ಥ ಆಗೋಯ್ತು, ನಾನೇ ಹೇಳ್ತೀನಿ. ಏನು ಅರ್ಥ ಆಯ್ತು ನಿನಗೆ? ಪ್ರತಿ ವಿಷಯದಲ್ಲೂ ಕಲ್ಪಿಸ್ಕೊಂಡು ಮಾತಾಡ್ತೀಯ. ಇದಕ್ಕೆ ಮುಂಚೆ ಹಾಗೆ ಎಲ್ಲದರಲ್ಲೂ ತಲೆ ಹಾಕ್ದೇನೆ ನಮ್ಮ ಮಿತಿಲಿ ನಾವಿದ್ರೆ ಒಳ್ಳೇದು. ಏನೋ ಹೇಳಬೇಕು ಅಂತಿದಾರಲ್ಲ, ಹೇಳಕ್ ಬಿಡು. ಇವಾಗ ನಿಹಾರಿಕಾ ಏನು ಹೇಳ್ತಾಳಂದ್ರೆ, ಅತ್ತೆಯವರೇ, ನೀವು ನಿಮ್ಮ ಜವಾಬ್ದಾರಿಯಿಂದ ನಮ್ಮ ಶೋಭನದ ಏರ್ಪಾಡು ಮಾಡೋದು ನನಗಿಷ್ಟನೇ, ಆದ್ರೆ ನಂದೊಂದು ಕಂಡೀಷನ್ ಅಂತಾಳೆ. ಕಂಡೀಷನಾ? ಏನದು? ಇಲ್ಲಿಗೆ ಆ ಅವನಿ ಬರಬಾರ್ದು ಅಂತ. ಅಷ್ಟೇನಾ ನಿಹಾರಿಕಾ? ಅಷ್ಟೇ ಅಂತ ಹೇಳು. ಇಷ್ಟು ಜಗಳ ನಡೆದ್ಮೇಲೂ ಯಾಕೆ ಬರ್ತಾಳೆ ಹೇಳು ನಿಹಾರಿಕಾ? ಸರಿನಮ್ಮ, ನಿನ್ ಕಂಡೀಷನ್ ಅದೇ ಆದ್ರೆ ನಮ್ದು ಏನೂ ಅಭ್ಯಂತರ ಇಲ್ಲ. ಅವನಿಗೆ ಈಗಲೇ ಫೋನ್ ಮಾಡಿ ಹೇಳು ಅಂದ್ರೆ ಹೇಳ್ತೀನಿ. ಏನಮ್ಮ ಫೋನ್ ಮಾಡುವಂತ್ಯಾ? ಮಾತು ಬರ್ದಿರೋಳ್ ಥರ ಆಗಿದೆಯಲ್ಲ, ನಿನ್ ಮನ್ಸಲ್ಲಿರೋ ಮಾತು ಅದೇನ ಅಲ್ವಾ? ಹೇಳು. ನಾನು ಅನ್ಕೊಂಡಿದ್ದೆ ಬೇರೆ, ಪೃಥ್ವಿರಾಜ್ ಅವರು ಹೇಳ್ತಿರೋದೇ ಬೇರೆ. ಹೌದಾ? ಅದಕ್ಕೆ ಹೇಳಿದ್ದು ಮಧ್ಯದಲ್ಲಿ ತಲೆ ಹಾಕ್ಬೇಡ ಅಂತ. ಅಷ್ಟಕ್ಕೂ ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ಅವನಿನ ಕರಿಬೇಕು. ಅವಳ ಕೈಯಿಂದನೇ ನಮ್ ಶೋಭನ ಕಾರ್ಯಕ್ರಮ ನಡಿಬೇಕು. ನಿಹಾರಿಕಾ, ನೀನ್ ಕರೆಕ್ಟಾಗೆ ಮಾತಾಡ್ತಿದ್ಯಾ ತಾನೆ? ಕರೆಕ್ಟಾಗೆ ಮಾತಾಡ್ತಾ ಇದ್ದೀನಿ. ಯಾವುದೇ ಫಂಕ್ಷನ್ ಅಲ್ಲೂ ಅವನೇ ಇರಬಾರ್ದು ಅಂತ ಹೇಳ್ತಿರ್ತೀಯಲ್ಲಮ್ಮ. ಲಾಸ್ಟ್ ಟೈಮ್ ನಮ್ಮ ಮನೇಲಿ ಮೊದಲನೇ ರಾತ್ರಿಗೆ ಏರ್ಪಾಡು ಮಾಡಿದಾಗ ನೀನು ಅವಳ ಬೇಡ ಅಂದೆ ಅಲ್ವಾ? ಈಗ ಯಾಕೆ ಕರಿ ಅಂತಿದ್ಯಾ? ನಿಹಾರಿಕಾ ಹೇಳಿದ್ಲು ಅಂದ್ರೆ ಅದ್ರ ಹಿಂದೆ ಕೂಡ ಯಾವುದೋ ಕಾರಣ ಇದ್ದೇ ಇರುತ್ತೆ. ಇದಕ್ಕೂ ಮುಂಚೆ ಅವನಿ ನಿಮ್ ಮೊದಲನೇ ರಾತ್ರಿನ ಹಾಳು ಮಾಡಿದ್ಲು, ಅದ್ ಗೊತ್ತಿದ್ದು ಕೂಡ ಯಾಕೆ ಬರ್ಬೇಕು ಅಂತ ಹೇಳ್ತಿದ್ಯೋ ಸ್ವಲ್ಪ ಹೇಳ್ತೀಯಾ? ಹೇಳ್ತೀನಿ ಅಕ್ಕ. ಅವನಿ ಹೊರಗಡೆ ಇದ್ರೆ ಹೇಗಾದ್ರೂ ಕೊನೆ ನಿಮಿಷದಲ್ಲಿ ಬಂದು ಹಾಳು ಮಾಡ್ತಾಳೆ. ಅದೇ ನಮ್ ಕಣ್ ಮುಂದೆನೆ ಇದ್ಲು ಅನ್ಕೊಳ್ಳಿ, ಅಂತ ಪ್ರಯತ್ನ ಯಾವುದು ಮಾಡಕ್ ಹೋಗಲ್ಲ. ಅವನಿನ ಪಕ್ಕದಲ್ಲೇ ಇಟ್ಕೊಂಡ್ರೆ ಯಾವ ಗಲಾಟೆನೂ ಇರಲ್ಲ. ಇಲ್ಲ ಅಂದ್ರೆ ಅವಳು ಹೊರಗಡೆ ಇದ್ದಷ್ಟು ಹೊತ್ತು ಯಾವ ರೀತಿಯಲ್ಲಿ ಹಾಳು ಮಾಡೋಣ, ಎಂಥ ಅವಕಾಶ ಸಿಗತ್ತೆ ಅಂತ ಯೋಚನೆ ಮಾಡ್ತಾನೆ ಇರ್ತಾಳೆ. ಹೌದಮ್ಮ, ಲಾಸ್ಟ್ ಟೈಮ್ ಕೂಡ ಸ್ವಾಮೀಜಿನ ಭೇಟಿ ಮಾಡಿ ಅವ್ರು ಏನೋ ಹೇಳಿದ್ರು ಅಂತ ನಮ್ಮ ಹತ್ರ ಬಂದು ಹೇಳಿ ಹಾಳು ಮಾಡಿದ್ಲಲ್ವಾ? ಅದಕ್ಕೆ
ಈ ಸರಿ ನಿಹಾರಿಕಾ ಹೇಳ್ದಾಗೆ ಅವನಿಗೆ ಮತ್ತೊಂದ್ಸಲ ಅಂತ ಅವಕಾಶ ಕೊಡಬಾರದು. ಆದ್ರೆ ಅವನಿ ನಮ್ ಜೊತೆ ಜಗಳ ಕೂಡ ಮಾಡಿದಾಳೆ, ಕಾವ್ಯಗೆ ಮದ್ವೆ ಮಾಡಿದಾಳೆ, ನಮ್ಗಿಷ್ಟ ಇಲ್ದಿರೋ ಕೆಲ್ಸಗಳನ್ನ ತುಂಬಾ ಮಾಡಿದಾಳೆ. ಈಗ ನಮ್ಮ ಅಗತ್ಯ ಕರೆಯೋದು ಎಷ್ಟು ಮಟ್ಟಕ್ಕೆ ಸರಿ ಹೇಳಿ? ಅದು ಅಲ್ಲದೆ ನಾವ್ ಈ ವಿಷಯ ಹೇಳಿ ಕರೆದ್ರೆ ಬರ್ತಾಳಾ ಬರಲ್ಲ ಅಂತ ನಾನು ಅನ್ಸ್ತಿದೆ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ನಿನಗೆ ಯಾವುದೇ ಅಭ್ಯಂತರ ಇಲ್ಲ ಅಂತಂದ್ರೆ ನನಗೂ ಇಷ್ಟನೇ ಅಮ್ಮ. ಸರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ನಾನು ಬಾ ಅಂತೀಯ ನಿಹಾರಿಕಾ? ಏನೂ ಅಗತ್ಯ ಇಲ್ಲ. ಆ, ನಿಹಾರಿಕಾ ಮಾಡ್ತಿರೋದು ಹೇಗಿದೆ ಅಂದ್ರೆ ಟ್ರೈನ್ ಹಿಂದೆ ಬಂದು ಗುದ್ದಿರೋ ಹಾಗಿಲ್ಲ, ತಾನೇ ಟ್ರೈನ್ ಎದುರುಗಡೆ ಹೋಗಿ ಕುಚ್ಕೊಂಡಿರೋ ಹಾಗಿದೆ. 100% ಅದೇ. ಅವಳು ಏನು ಮಾಡಿದ್ರೆ ನಮಗೇನು? ಅವಳ ಕಷ್ಟ ಏನೋ ಅವಳು ನೋಡ್ಕೋತಾಳೆ. ಅವಳಿಗೆ ಬುದ್ಧಿ ಬರಬೇಕಲ್ಲ. ಬಾ. ಒಂದು ರೀತಿಯಲ್ಲಿ ನೋಡೋದಾದ್ರೆ ಅದಕ್ಕೆ ಹೇಳಿದ್ದು ನಿಜನೇ ಅಲ್ವಾ? ಅವನಿ ಬಂದ್ಮೇಲೆ ಸುಮ್ಮನೆ ಇದ್ಬಿಡ್ತಾಳ, ಇರೋ ಜಾಗದಲ್ಲಿ ಅವಕಾಶನ ಹುಡ್ಕೊಂಡ್ಬಿಡ್ತಾಳೆ. ದೇವ್ರೆ, ತುಂಬ ಹುಷಾರಾಗಿರ್ಬೇಕು. ಅಕ್ಕ, 2 ಹಾರ ಸಾಕಾಗತ್ತಾ? ಹಾ, ಸಾಕಾಗುತ್ತೆ. ಅವನಿ, ವಸುದೇವನಿಗೆ ಕತ್ತೆ ಕಾಲು ಹಿಡ್ಕೊಳ್ಳೋ ಅವಶ್ಯಕತೆ ಬಂದ ಹಾಗೆ ನನಗೆ ನಿನ್ನ ಅಗತ್ಯ ಬಂದಿದೆ. ನಮ್ಮ ಫಸ್ಟ್ ನೈಟ್ ಯಾವುದೇ ಅಡ್ಡಿ ಇಲ್ಲದೇನೆ ನಡಿಬೇಕು ಅಂದರೆ ಮೊದಲು ನಿನ್ನ ಕಂಟ್ರೋಲಲ್ಲಿ ಇಡಬೇಕು. ನೀನು ಯಾವುದೇ ಚಾನ್ಸ್ ತಗೊಳ್ದೇ ಇರೋ ಹಾಗೆ ಮಾಡೋದಕ್ಕೋಸ್ಕರನೇ ನಾನು ಒಂದು ಹೆಜ್ಜೆ ಇಳಿದು ನಿನ್ನ ಹತ್ರ ಬರಬೇಕಾಯ್ತು. May I come in? ಒಳಗಡೆ ಬರಬಹುದಾ ಅಂತ ಕೇಳಿದೆ. ನೀವು ಅತಿಥಿಗೆ ಮರ್ಯಾದೆ ತುಂಬಾನೇ ಕೊಡ್ತೀರಾ ಅಲ್ವಾ? ಸುಮ್ಮನೆ ಬರಲ್ಲ ಮಹಾನುಭಾವರು ಅನ್ನೋ ಹಾಗೆ ತಾವು ಯಾವುದೋ ಕೆಲಸ ಇಲ್ಲದೆ ನಮ್ಮನೆಗೆ ಬರಲ್ವಲ್ಲ? ಬನ್ನಿ ಬನ್ನಿ. ಥ್ಯಾಂಕ್ಸ್. ನಿಂತ್ಕೋ. ನೋಡವನಿ, ನಿನ್ನ ಅತಿಥಿ ಮರ್ಯಾದೆ ಏನಾದರೂ ಇದ್ರೆ ಹೊರಗಡೆ ನೋಡ್ಕೋ. ಯಾರು ಬೇಕೋ ಅವರನ್ನ ಒಳಗಡೆ ಬರೋಕ್ ಬಿಡ್ಬೇಡ. ಮನೇಲಿ ಹಾವನಾದರೂ ಸಾಕ್ಬೋದು, ಆದರೆ ಮನೆಯೊಳಗೆ ಇಂಥ ಹಾವನ್ನ ಬರೋಕ್ ಬಿಡಬಾರ್ದು. ಅತಿಥಿಗಳನ್ನು ಗೌರವಿಸೋದ್ರಲ್ಲಿ ನೀನು ಅಗ್ರಸ್ಥಾನದಲ್ಲಿ ಇರ್ತೀಯ ಅಂತ ಎಲ್ಲರೂ ನಿನ್ನ ಮೆಚ್ಕೊಳ್ತಾ ಇರ್ತಾರೆ. ಮತ್ತೆ ನೀನೇನು, ನಿಮ್ಮ ಅಕ್ಕ ನನಗೆ ಇಷ್ಟೆಲ್ಲ ಬೈತಾ ಇದ್ರು ಕೂಡ ಸೈಲೆಂಟ್ ಆಗೇ ಕೂತಿದ್ಯಾ? ಅಕ್ಕ, ನಂಗೋಸ್ಕರ ಅನುಮತಿ ಕೊಡು ಪ್ಲೀಸ್. ಕೂತ್ಕೋ. ಹಾ, ಪರವಾಗಿಲ್ಲ ಬಿಡು. ಕೂತ್ಕೊಂಡು ಮಾತಾಡೋ ಅಷ್ಟು ಸಮಯ ಇಲ್ಲ. ನನಗೆ ಬೇರೆ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋ ಕೆಲಸ ತುಂಬ ಇದೆ. ನಿನ್ನ ಹತ್ರ ಒಂದು ಕೆಲಸ ಇದ್ದು ಮಾತಾಡೋಣ ಅಂತ ಬಂದೆ. ನನ್ನ ಹತ್ರ ನಿನಗೆ ಕೆಲಸ ಇದೆಯಾ? ಹೌದು. ನಾವೇ ಚಿಕ್ಕ ಮನೇಲಿದ್ದೀವಿ. ನಮ್ಮ ಮನೇಲಿ AC, ಫ್ರಿಡ್ಜು, ಫ್ಯಾನು ಇರಲ್ಲ. ಆ ಥರ ಮನೇಲಿ ಬದುಕೋ ನನ್ನಂತವಳ ಹತ್ರ ನಿಂಗೆ ಕೆಲಸ ಇದೆಯಾ? ನೀನು ಎಷ್ಟು ವ್ಯಂಗ್ಯವಾಗಿ ಹೇಳ್ತಾ ಇದೆಯಾ ಅಂತ ನನಗೆ ಅರ್ಥ ಆಯ್ತು ಬಿಡು. ಆ ವಿಷಯನ ಪಕ್ಕಕ್ಕಿಡು. ನಾನು ಅಸಲಿ ವಿಷಯಕ್ಕೆ ಬರ್ತೀನಿ. ಸರಿ, ಹೇಳು. ಇವತ್ತು ನನಗೂ ಕೃಷ್ಣನ್ಗೂ ಶೋಭನ. ಹಾಗಾದ್ರೆ ಏನು ಮಾಡು ಅಂತೀಯಾ? ಡಂಗೂರ ಬಾರಿಸ್ಬೇಕು ಅಂತೀಯಾ? ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ಹೇಳು. ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗೋಣ ಅಂತ ಬಂದೆ.